ಅಲ್ಪಸಂಖ್ಯಾತರ ಬಗ್ಗೆ ಅಷ್ಟೇ ಪ್ರೀತಿ ಇದೆ ಅಂತ ಈಗ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಎಷ್ಟಿದ್ದಾರೆ ಅಂತ ಅಲ್ಪಸಂಖ್ಯಾತರು ಪಾರ್ಲಿಮೆಂಟ್ ಯಾರು ಇದಾರ ಅಲ್ಪಸಂಖ್ಯಾತರು ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಇವತ್ತೇನು ಮಾತನಾಡ್ತಿದ್ದಾರೆ ಖುಷಿ ಇದೆ, ತೊಂದರೆ ಇಲ್ಲ. ಇವತ್ತರ ಮಾತಾಡೋಕೆ ಪ್ರಾರಂಭ ಮಾಡಿದ್ದಾರೆ. ಅವರೇ ಜನ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ದಾರಂತೆ. ಮತ್ತೆ ದಿನ ಬೆಳಗ್ಗೆ ಅದರ ಮುಸಲ್ಮಾನರ ವಿರುದ್ಧ ಮಾತನಾಡ್ತಾರಲ್ಲ, ಮತ್ತೆ ಇದಕ್ಕೆ ಮಾತನಾಡ್ತಾರಂತ. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ಹಾಕಿದೆ. ಅವ್ರು ಕೇಳಿ ನೋಡಿ. ನಿನ್ನೆ ಬಾಗಲಕೋಟೆಯಲ್ಲಿ ಕೂಡ ಚುನಾವಣೆ ಪಡೆದ ಪ್ರಚಾರ ನಡೀತಾ ಇದೆ. ಪ್ರತಾಪ್ ಸಿಂಹ ಮತ್ತು ವಿ ಸೋಮಣ್ಣ ಅವರು ವೇದಿಕೆ ಇಟ್ಕೊಂಡಿರ್ತಾರೆ. ವಿ ಸೋಮಣ್ಣ ನಗರದ ಇರ್ತಾರೆ. ನಿಮ್ಮ ಸಿಎಂ ಬಗ್ಗೆ ನಾವು ಖಚಿತವಾಗಿ ಮಾತಾಡ್ತಾ ಇರ್ತಾರೆ ಪ್ರತಾಪ್ ಸಿಂಹ ಅವರು. ಏನಂತ ವಿಭಜನೆ ಮಾತಾಡ್ತಿಲ್ಲಿ, ಶಿವರ ಮಾತಾಡ್ತಿಲ್ಲಿ, ಇನ್ನೊಂದೇನಾರ ಮಾಡ್ತಾಳಿ ಅನ್ನೋದು ಒಂದು ವಿಚಾರ ಅಲ್ಲ. ಈಗ ಅದೇ ಅಲ್ಲ, ಅವ್ರದ್ದು ಕೂಡ ಕೇಂದ್ರದಲ್ಲಿ ಎಪ್ಸ್ಟೀನ್ ಫೈಲ್ ಬಂದಾಗಿಂದ ಎಪ್ಸ್ಟೀನ್ ಫೈಲ್ ಖುಲಾಸ ಆಗಿದೆಯಲ್ಲ, ಈಗ ಅಲ್ಲಿ ಕೂಡ ಬಹಳ ಟೆಂಪರರಿ ಬೇಸಿಸ್ ಮೇಲೆ ಮೋದಿ ಸಾಹೇಬರು ನಡೀತಾ ಇದ್ದಾರೆ. ಇಡೀ ಪ್ರಪಂಚ ಗುರುತಾಗಿದೆ ಎಪ್ಸ್ಟೀನ್ ಫೈಲ್ ಅಲ್ಲಿ ಯಾರು ಏನು ಮಾಡಿದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಜಾಸ್ತಿ ಟೀಕೆ ಮಾಡಕ್ಕೆ ಹೋಗುದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಟೀಕೆ ಮಾಡ್ಬೇಕಂದ್ರೆ ಸ್ವಲ್ಪ ಏನೋ ಯೋಚನೆ ಮಾಡಬೇಕು. 17 ಬಾರಿ ಬಜೆಟ್ ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಯಾವುದೋ ಒಬ್ಬ ಉಪಮುಖ್ಯಮಂತ್ರಿ ಇದ್ರೆ, ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಇದ್ದಾರೆ. ಈ ರೀತಿ ಮಾತಾಡಿ ಅವ್ರಿಗೆ ಏನು ಗಿಟ್ಸ್ಕೋಬೇಕು? ಸಿದ್ದರಾಮಯ್ಯ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡಲಿ. ಏನಿದೆ? ವಾಟ್ ಇಸ್ ದರ್ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಪರ್ಸನಲಿ? ಏನೇನ ವಿಷಯ ಏನೇನಿದೆಯಾ, ಆಳವಾದಂಥ ವಿಷಯ ಇದ್ರೆ ಅವ್ರ ಬೇಕಾದ್ರೆ ಮಾತನಾಡ್ಬೋದು. ಸುಮ್ಮನೆ ಏನೋ ವೈಯಕ್ತಿಕವಾಗಿ ಟೀಕೆ ಮಾಡಂಗಿದ್ರೆ ಮಾಡಲಿ. ನಾವು ಮೋದಿ ಸಾಹೇಬ್ರ ಬಗ್ಗೆ ಇವತ್ತು ವೈಯಕ್ತಿಕವಾಗಿ ಟೀಕೆ ಮಾಡೋದಲ್ಲ. ನಾವು ಆಧಾರ ಸಹಿತವಾಗಿ ಅಥವಾ ನಾವು ಸ್ಟ್ಯಾಟಿಕ್ಸ್ ಹಿಡ್ಕೊಂಡು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತೀವಿ. ಅವ್ರಿಗೇನೋ ಸುಮ್ಮನೆ ಏನೋ ಸ್ವಲ್ಪ ಪ್ರಚಾರ ಸಿಗುತ್ತೆ ಅಂತೇಳಿ ಆ ರೀತಿ ಮಾತನಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಬಾಗಲಕೋಟೆಯಲ್ಲಿ ಹೇಗಿದೆ ಸರ್ ವಾತಾವರಣ? ಇಲ್ಲ, ಚುನಾವಣೆ ಅಂದಮೇಲೆ ಸ್ಪರ್ಧೆ ಇದೆ. ನಮಗೆ ವಿಶ್ವಾಸ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಒಟ್ಟಾರೆ ನಮ್ಮ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗ್ತಕ್ಕಂಥ ವಾತಾವರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ಇನ್ನ 3-4 ದಿನ ಇಲ್ಲೇ ಇರ್ತೀವಿ. ಇಲ್ಲಿ ಪ್ರಚಾರ ಏನು ಮುಗಿಬೇಕು ಆ ಟೈಮ್ವರೆಗೆ ಇಲ್ಲಿದ್ದು ಪ್ರಚಾರ ಮಾಡಿ ಹೋಗ್ತೀವಿ. ಏನೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್? ಏನು ಎಲ್ಲರೂ ಕೈ ಮುಗಿದು ಓಟ್ ಕೇಳ್ಬೇಕು. ನಾವು ಗೌಡ್ರು ಎಲ್ಲರೂ ಕೈ ಮುಗಿಬೇಕು, ಓಟ್ ಕೇಳೋ ಜವಾಬ್ದಾರಿ ಜನರ ಹತ್ರ, ನಮ್ಮ ಹತ್ರ ಏನಿಲ್ಲ. ಈಗ ಒಂದು ಏನಂತಂದ್ರೆ, ಈ ದೇಶದಲ್ಲಿ ಏನು ಪ್ರಶ್ನೆ ಕೇಳ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈ ದೇಶದಲ್ಲಿ ಏನು ಪ್ರಶ್ನೆ ಕೇಳಬೇಕನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಯಾವತ್ತೂ ಉತ್ತರ ಅವ್ರ ಕಡೆಯಿಂದ ಕೊಡೋದಿಲ್ಲ. 12 ವರ್ಷ ಅವರೇ ಅಧಿಕಾರದಲ್ಲಿ ನಮ್ಮನ್ನೇ ಬಂದು ಪ್ರಶ್ನೆ ಕೇಳ್ತಾರೆ. ಈಗ ಮೋದಿ ಸಾಹೇಬ್ರದ್ದು ಹೊಸ ಸ್ಕೀಮ್ ಏನು ಸ್ಟಾರ್ಟ್ ಆಗಿದೆ ಅಂದರೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು. ಯಾವುದೇ ಒಬ್ಬ ಯುವಕ ಏನನ್ನ ಮೋದಿ ಸಾಹೇಬ್ರ ವಿರುದ್ಧ ಎಲ್ಲ ಒಂದು ಟ್ವೀಟ್ ಮಾಡಿದರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ, ಇನ್ಕಮ್ ಟ್ಯಾಕ್ಸ್ ರೂಲ್ನ ಯೂಸ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತಿದ್ದಾರೆ. ಯಾಕೆ ಡಿಲೀಟ್ ಮಾಡ್ತಿದ್ದಾರೆ? ಅಷ್ಟು ಏನು 56 ಇಂಚು ಸೀನಾ, 56 ಇಂಚ್ ಸೀನಾ, ಭಾಳ ಧೈರ್ಯ, ಭಾಳ ಧೈರ್ಯ ಇರ್ತಕ್ಕಂಥ ಮೋದಿ ಸಾಹೇಬರು ಚಿಕ್ಕ ಮಕ್ಕಳು, ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಅವ್ರ ವಿಡಿಯೋಗಳು ಡಿಲೀಟ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಿಜೆಪಿ ಯಾಕೆ ಬಂದಿದ್ದಾರೆ? ಯಾವ ಬಿಜೆಪಿಯವರು ಒಂದು ಸೈಡು ಹಿಂದೂಗಳ ಪರವಾಗಿ ಮಾತನಾಡ್ತಾರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆಗುತ್ತೆ. ಅಲ್ಲಿ ಅದೇ ಬಾಂಗ್ಲಾದೇಶಿಗೆ 5,000 ಟನ್ನಷ್ಟು ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು? 5,000 ಮೆಟ್ರಿಕ್ ಟನ್ನಷ್ಟು ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಯಾರು ಕೇಳ್ಬೇಕು? ಅವ್ರಿಗೆ ಕೇಳ್ಬೇಕಾದ್ರೆ ನಮ್ಮ ಬಿಜೆಪಿ ನೀವು ಕೇಳಿ ದಯಮಾಡಿ. ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗಿದೆ, ಹಿಂದೂಗಳಿಗೆ ಕೊಂದಿದ್ದಾರೆ ಬಾಂಗ್ಲಾದೇಶನವರು. ನೀವು ರಾತ್ರಿ ಹೋಗಿ ಸಪ್ಲೈ ಮಾಡ್ತೀರಿ. ಆಮೇಲೆ ನಿಮ್ಮ ಪ್ರೆಸಿಡೆಂಟು, ಸ್ಪೀಕರ್, ವಿಶೇಷವಾಗಿ ಸ್ಪೀಕರ್ ಯಾರು ಬಿರ್ಲಾ ಸಾಹೇಬರು ಅಲ್ಲಿ ಬಾಂಗ್ಲಾದೇಶಿಗೆ ಹೋಗಿ ವಿಸಿಟ್ ಕೊಡ್ತಾರೆ. ನೀವು ಇಲ್ಲಿ ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದೀರಿ, ನಮ್ಮವರು ಗ್ಯಾಸ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಪರದಾಡ್ತಿದ್ದಾರೆ. ನೀವು 105 ರೂಪಾಯಿ 110 ರೂಪಾಯಿಗೆ ಇವತ್ತು ಡೀಸೆಲ್ ಗ್ಯಾಸ್ ಕೊಡ್ತಾ ಇದ್ದೀರಿ. ಗ್ಯಾಸ್ 500 ರೂಪಾಯಿ ಜಾಸ್ತಿ ಬೇರೆ ಮಾಡಿದಿರಿ. ಬಾಂಗ್ಲಾದೇಶಿ ಕಮ್ಮಿ ರೇಟ್ನಲ್ಲಿ ನೀವು ಯಾಕೆ ಕೊಡ್ತಾ ಇದ್ದೀರಿ? ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಯಾರು ಕೊಡಬೇಕು? ದಿನ ಬೆಳಿಗ್ಗೆ ಇದ್ರೆ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತಾರೆ, ಪಾಕಿಸ್ತಾನ ಬಗ್ಗೆ ಮಾತನಾಡ್ತಾರೆ, ಆಫ್ಘಾನಿಸ್ತಾನ ಬಗ್ಗೆ ಮಾತನಾಡ್ತಾರೆ. ದಿನ ಬೆಳಿಗ್ಗೆ ಇದ್ರೆ ಪಾಕಿಸ್ತಾನಿಗೆ US ನವರು ಸಪೋರ್ಟ್ ಮಾಡ್ತಾರೆ. ಮೊನ್ನೆ ತಾನೇ US ನವರು ಒಂದು ಮ್ಯಾಪ್ ರಿಲೀಸ್ ಮಾಡಿದ್ರು. ಏನು ಪಾಕಿಸ್ತಾನ ನಮ್ದೇನು ಆಕ್ಯುಪೈಡ್ ಕಾಶ್ಮೀರ್ ಇತ್ತು, ಅದು ನಮಗೆ ಕಾಶ್ಮೀರ್ ತೋರಿಸಿದ್ರು. ಅದು ಪಾಕಿಸ್ತಾನ ಅವರು ಅಬ್ಜೆಕ್ಟ್ ಮಾಡಿದ ತಕ್ಷಣ ಅದನ್ನ ಪುನಃ ಮತ್ತೆ ಪಾಕಿಸ್ತಾನ ಕಾಶ್ಮೀರ ಆಕ್ಯುಪೈಡ್ ಪಾಕಿಸ್ತಾನ ತೋರಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಇವಾಗಲ್ಲ, 1960ನೇ ಇಸ್ವಿಲಿಂದ ಯಾವುದೇ ಸಂದರ್ಭದಲ್ಲಿ ವಾರ್ಗಳು ಬಂದಾಗ ಯಾವಾಗಲೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮೊನ್ನೆ ನಮ್ದು ಸಿಂಧೂರ್ ನಡೀತಲ್ಲ, ಸಿಂಧೂರ್ ನಡೀತಕ್ಕಂಥ IMF ಫಂಡಿಂಗ್ ನಲ್ಲಿ ಸುಮಾರು $1 ಬಿಲಿಯನ್ ಕೊಟ್ಟರು, 8,000 ಕೋಟಿ ಅವ್ರಿಗೆ ಕೊಟ್ಟರು. ಎಲ್ಲ ರೀತಿಯಾದಂಥ ಸಪೋರ್ಟು ಪಾಕಿಸ್ತಾನಿಗೆ ಅಮೆರಿಕ ಮಾಡುತ್ತೆ. ನಾವು ಅಮೆರಿಕ ಜೊತೆ ಇವತ್ತು $500 ಬಿಲಿಯನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. $500 ಬಿಲಿಯನ್ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಯಾರನ್ನ ಮಾತನಾಡ್ತಾರೆ? ನೀವು ದಯಮಾಡಿ ಪ್ರಶ್ನೆ ಕೇಳಿ. ಸರ್, $500 ಬಿಲಿಯನ್ ಡೀಲ್ ನೀವೇನು ಮಾಡಿದ್ರೆ ಅಮೆರಿಕ ಜೊತೆ, ಅದು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ, ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಯಾರನ್ನ ಪ್ರಶ್ನೆ ಕೇಳಬೇಕಲ್ಲ? ಇವತ್ತೇನು ಬಿಜೆಪಿ ಅವ್ರು ಬಂದು ಭಾಳ ದೊಡ್ಡ ಬಯಲಾಟ ಭಾಷಣ ಮಾಡ್ತಿದಾರಲ್ಲಿ,
ಕಳೆದ 5 ವರ್ಷದಿಂದ ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡಿದ್ದೀವಿ ಡಿಸ್ಕೌಂಟೆಡ್ ರೇಟ್ನಲ್ಲಿ. ಕಳೆದ 5 ವರ್ಷದಿಂದ ಡಿಸ್ಕೌಂಟೆಡ್ ರೇಟ್ನಲ್ಲಿ ಖರೀದಿ ಮಾಡಿದ್ದೀವಿ. ಅದ್ರಾಗ 60% ಖರೀದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರಕ್ಕಿಂತ ಜಾಸ್ತಿ ಪ್ರೈವೇಟ್ ಕಂಪ್ನೀಸ್ ಮಾಡಿದೆ. ನೈರಾ ಯಾರು ಅದಾನಿ ಬಾಬಾ, ರಿಲಯನ್ಸ್ ರಿಫೈನರಿ ಅವರೇ ನಮ್ಮ ದೇಶದಲ್ಲಿ ಅವರಿಬ್ಬರು ಬಿಟ್ಟರೆ ಯಾರು ವ್ಯವಹಾರ ಮಾಡೋದಿಲ್ಲ. ಅವರಿಬ್ಬರು ಸುಮಾರು 60% ಅಷ್ಟು ಶೇಕಡ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಆಯಿಲ್ ಖರೀದಿ ಮಾಡ್ತಾರೆ. ಅವ್ರದ್ದು ಆದಾಯ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಅವ್ರು ಪ್ರಾಫಿಟ್ ಮಾಡಿದ್ದಾರೆ. ಈಗ ತಿರ್ಗಾ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಟ್ಯಾಕ್ಸು ಡ್ಯೂಟಿ ಫ್ರೀ ಮತ್ತು ಅವರಿಗೆ ಎಕ್ಸಂಪ್ಷನ್ ಮಾಡಿಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಂಗಿಲ್ಲ. ನಾವು ಕೇಳಿ ಬಿಜೆಪಿ ಅವರು ಇದ್ರ ಬಗ್ಗೆ ಮುದ್ದೆ ಇಟ್ಟುಕೊಳ್ಳಿ. ನೀವು ಕಳೆದ 5 ವರ್ಷದಿಂದ ರಷ್ಯನ್ ಆಯಿಲ್ ಖರೀದಿ ಮಾಡಿದ್ದೀರಿ. ಭಾರತ ಸರ್ಕಾರ 45% ಮಾಡಿದರೆ 65ರಿಂದ 60% ಅಷ್ಟು ಏನು ಕ್ರೂಡ್ ಆಯಿಲ್ ರಿಲಯನ್ಸ್ ಕಂಪ್ನಿಯವರು ಐರಾ ಅವರು ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಬಿಜೆಪಿ ಮಾತಾಡಂಗಿಲ್ಲ. ಇದು ನಮ್ಮ ರೊಕ್ಕ, ಇದು ನಮ್ಮ ರೊಕ್ಕ, ಅವ್ರ ರೊಕ್ಕ ಏನಲ್ಲ. ಇದು ಅದಾನಿಯವರು ಅಂಬಾನಿ ರೊಕ್ಕ ಅಲ್ಲ. ಪುಕ್ಷೇಟೆ ಕಮ್ಮಿ ದರದಲ್ಲಿ ತಗೊಂಡ್ಬಿಟ್ಟು ಅವ್ರು ಪ್ರಾಫಿಟ್ ಮಾಡಿ ಇದ್ರ ಬೈಲಿ ಚಕಾರ ಅಂತ ಒಂದು ವಿಷಯನೂ ಕೂಡ ಇಲ್ಲ. ಇದ್ರ ಬಗ್ಗೆ ದಯಮಾಡಿ ಬಿಜೆಪಿ ಅವರು ಕೇಳಿ. ಯಾಕೆ ಸಿಕ್ಕಿರ್ತಕ್ಕಂಥ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಸಿಕ್ಕಿರ್ತಕ್ಕಂಥ ಆಯಿಲ್ ಬಡವರಿಗೆ ಯಾಕೆ ನೀವು ಅನುಕೂಲ ಮಾಡಿಕೊಟ್ಟಿಲ್ಲ, ಬಡವರಿಗೆ ಯಾಕೆ ಪಾಸ್ ಆನ್ ಮಾಡಿಲ್ಲ ಅಂತಕ್ಕಂಥದ್ದು ಈಗ ಕೂಡ ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ಕೂಡ ಅವ್ರು ಇಂಪೋರ್ಟ್ ಮಾಡಿ ಮತ್ತೆ ಎಕ್ಸ್ಪೋರ್ಟೇ ಮಾಡ್ತಾ ಇದ್ದಾರೆ. ಅವ್ರು ರಿಫೈನರಿನಲ್ಲಿ ಪ್ರೋಸೆಸ್ ಮಾಡಿಬಿಟ್ಟು ಭಾರತ ದೇಶಕ್ಕೆ ಕೊಡ್ತಾ ಇಲ್ಲ, ಅವ್ರು ತಿರ್ಗೋ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇವ್ರು ಬಂದು ಭಾರಿ ದೊಡ್ಡ ಭಾರತ್ ಮಾತಾ ಕಿ ಜಯ ಅಂತ ಭಾಷಣ ಹೊಡ್ಕೊಂಡು ತಿರುಗಾಡ್ತಾರೆ. ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೇನಿದ್ರೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರವಾಗಿ ಮನವಿ ಮಾಡ್ಕೊಳ್ತೇನೆ. ಸಿಲಿಂಡರ್ ಗ್ಯಾಸು ವಿಶೇಷವಾಗಿ ಚುನಾವಣೆ ಇರುವ ರಾಜ್ಯಗಳಿಗೆ ತೊಂದರೆ ಆಗಿಲ್ಲ. ಇಲ್ಲಿ ರಾಜ್ಯದ ನಮ್ಮ ಕರ್ನಾಟಕ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲಿ ಬರ್ತಕ್ಕಂಥ ಏನು ಬಡ್ಡೆ ಇರ್ತದೆ ದಾಸ್ತಾನು ಬಡ್ಡೆ ಅದರಲ್ಲಿ 40% ಕಡಿಮೆ ಆಗಿದೆ ಅಂತೇಳಿ. ಅದೇ ರೀ, ಕಡಿಮೆ ಯಾಕಾಯ್ತು? ಇದೇ ಬೇಕು ಚೈನಾದಲ್ಲಿ 1 ವರ್ಷದಷ್ಟು ಸ್ಟಾಕ್ ಮಾಡೋ ಕೆಪಾಸಿಟಿ ಅವ್ರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಜಪಾನ್ ಸುಮಾರು 256 ದಿನ